ಶರಣ್ ಪ್ರಕಾಶ್ ಪಾಟೀಲ್ ಬಸವನಗೌಡ ದದ್ದಲ್ ಪ್ರಕರಣ ಮುಚ್ಚಿ ಹಾಕೋಕೆ ಸಂಚಲನ ಮಾಡ್ತಾ ಇದ್ದಾರೆ. 700 ನಕಲಿ ಖಾತೆಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದು ಎಲ್ಲ ಸಿಎಂ ವ್ಯಾಪ್ತಿಯಲ್ಲೇ ಬರ್ತಾ ಇದೆ. ಯಾಕೆ ಇಲ್ಲಿಯವರೆಗೂ ನಾಗೇಂದ್ರ ಅವರ ಹೆಸರನ್ನ FIR ಅಲ್ಲಿ ಉಲ್ಲೇಖ ಮಾಡಿಲ್ಲ? ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಬಸವನಗೌಡ ದದ್ದಲ್ ಇವರಿಬ್ಬರು ಕೂಡ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಸಿಟಿ ರವಿ ಅವರು ಮಾಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿದ್ದು ನಾವು ನಿರಂತರವಾಗಿ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕ್ತಾನೇ ಇದ್ದೀವಿ. ಈ ಹಗರಣದ ಆಳ ಅಗಲ ಬಹಳ ವ್ಯಾಪಕವಾಗಿದೆ. ಈ ಹಗರಣದಲ್ಲಿ ಕಾಣದ ಕೈಗಳು ಇದ್ದಾವೆ. ಈ ಹಗರಣದ ಹಣ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಳಕೆಯಾಗಿದೆ ಅನ್ನುವಂಥ ಅನುಮಾನ ಇದೆ ಅನ್ನೋದನ್ನು ಮತ್ತೆ ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯೂ ಸೇರಿದಂತೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುತ್ತಿಗೆ ನಮ್ಮ ರಾಜ್ಯದ ಉದ್ದಗಲಕ್ಕೆ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಿದೆ. ನಾವು ಹೇಳಿದ್ವಿ ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಬೇಕು, ಅವರ ಹೆಸರನ್ನು ಕೂಡ FIRನಲ್ಲಿ ಉಲ್ಲೇಖಿಸಬೇಕು.